this is Anusha and welcome to my channel. ನಾವು ಎಲ್ಲಿದ್ದೀವಿ ಅಂದ್ರೆ ವಿ ಆರ್ ಇನ್ ಮೈಸೂರ್. ಸೊ ಬೆಳಗ್ಗೆನೆ ಬಂದ್ವಿ ಮೈಸೂರಲ್ಲಿ. ವಿಜಯ್ ಬ್ರೋ ನಂಗೆ ಊಟ ಕರೆದಿದ್ರು ವಿಜಯ್ ಅಣ್ಣನ ಮನೇಲಿ. ಸೊ ಅದಕ್ಕೆ ಬಿಕಾಸ್ ಮದ್ವೆಯಾಗಿ 1 year ಮೇಲೆ ಆಗೋಯ್ತು ಅಂಡ್ ಅವರು ಕೂಡ ಅವ್ರದ್ದೇ ಪರ್ಸನಲ್ ಇದಿತ್ತು ಅಂಡ್ ಜೊತೆಗೆ ಆಕ್ಚುಲಿ ಅವ್ರು ಕರೀತಾನೆ ಇದ್ದಾರೆ. ನಾವು ಬರೋಕ್ಕಾಗಲಿಲ್ಲ. ಎನಿಹೋ ಇವತ್ತು ವಿಡಿಯೋ ಎಲ್ಲ ಏನೂ ಮಾಡೋದು ಬೇಡ, ಚಿಲ್ಲಾಗಿ ಬಂದು ಆರಾಮಾಗಿ ಓಡಾಡ್ಕೊಂಡು ತಿನ್ಕೊಂಡು ಹೋಗೋಣ ಅಂತ ಇದ್ದಿದ್ದ. ಸೊ ಎಲ್ಲ ಊಟ ಎಲ್ಲ ಆಯಿತು. ಈಗ ಹಂಗೆ ಒಂದು ಕೆಫೆಗೆ ಹೋದ್ವಿ. ವಾಟ್ ಈಸ್ ದಟ್ ಕೆಫೆ ನೇಮ್? ನಮ್ಮ ಫಿಲ್ಟರ್ ಕಾಫಿ. ತುಂಬ ಫೇಮಸ್ ಆಗಿದೆ, ವೈರಲ್ ಆಗಿದೆ ಅಂತ ಹೋದ್ವಿ. ಸೊ ಇದೆಲ್ಲ ವಿಡಿಯೋದಲ್ಲಿ ನೋಡಿ ಇದೆಲ್ಲ ಫ್ಲಾಪ್ ಆಗುತ್ತೆ ಅನ್ನೋ ಥರ. ಅಲ್ಲಿ ನಮ್ಗೆ ಏನು ಇಷ್ಟ ಆಗಲಿಲ್ಲ. ಕಾಫಿ ಆಲ್ಸೋ ವಾಸ್ ಲೈಕ್ ಓಕೆ ನಾರ್ಮಲ್. ಆ್ಯಂಡ್ ಅಲ್ಲಿ ಏನದು ಕೊರಿಯನ್ ಬನ್, ಅದು ಗಾರ್ಲಿಕ್ ಬ್ರೆಡ್ ಅಷ್ಟೇ ಅದು. ಆಮೇಲೆ ಅದು ಯಾವ್ದಾವ್ದೋ ಇನ್ನೂ ಇಲ್ಲೇ ಇದೆ, ನಮ್ದು ಪಾರ್ಸೆಲ್ ತಗೊಂಡ್ ಬಂದಿದ್ದೀವಿ. ತಿನ್ನಕ್ ಆಗ್ಲಿಲ್ಲ. ನಾನು ಓಕೆ ಶಾರ್ಟ್ಸ್ ಫಿಲ್ಮ್ ಮಾಡ್ತಿದ್ದೆ, ಸಾಕು ಬಿಡು ಅಂತ ಅನ್ಕೊಂಡೆ. ಬಟ್ ನಮ್ ಶರದಿ ಹಠ ಮಾಡಿ ವ್ಲಾಗ್ ಸ್ಟಾರ್ಟ್ ಮಾಡು ಅಂತ ಅಂದ್ಬಿಟ್ಟು ಮಾಡ್ಸಿರೋದು. ಇದು ನಂದಲ್ಲ, ಅವಳದು. ವ್ಲಾಗ್ ಸ್ಟಾರ್ಟ್ ಮಾಡಿ ಅಂತ. ಯಾಕೆ ಅಂದ್ರೆ ಇವಾಗ ನಾವು ಇಲ್ಲಿ ಸ್ನೋ ಪಾರ್ಕ್ ಹತ್ರ ಇದೀವಿ, GRS ಒಳಗಡೆ. ಅಪ್ಸೈಡ್ ಡೌನ್ ಎಲ್ಲ ಉಲ್ಟಾ ಬರುತ್ತಲ್ಲ, ಯಾವ್ದೋ ಗ್ರಾವಿಟಿ ತರ ಮಾಡಿದಾರಲ್ಲ, ಅದಕ್ಕೆ ಹೋಗೋಣ ಅಂತ ನನ್ ಪ್ಲಾನ್ ಇದ್ದಿದ್ದು. ಸೊ ಈಗ ಪ್ರೀತಮ್ ಸ್ನೋ ಪಾರ್ಕ್ಗೂ ಹೋಗೋಣ, ಅದು ಹೋಗೋಣ ಅಂತ ಅಂತಿದ್ದಾನೆ. ನಾನು ಅದಕ್ಕೆ ಹೋಗೋಣ, ಸ್ನೋ ಪಾರ್ಕ್ ಬೇಡ ಅಂತಿದ್ದೀನಿ ಬಿಕಾಸ್ ಐಮ್ ನಾಟ್ ವೆಲ್. ಬಟ್ ನಾನು ಸ್ನೋ ಪಾರ್ಕ್ ಹೋಗಿಲ್ಲ, ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್. ನಾನು ಹೋಗಿದ್ದೀನಿ. ಇವಳು 2 ಸರಿ ಹೋಗಿದ್ಯಾ? ಒಂದ್ಸರಿ ಹೋದಾಗ ಶೂ ಒಳಗೆಲ್ಲ ಐಸ್ ಬಿದ್ದು, ಅಲ್ಲಿ ಹೀಟರ್ ಇರುತ್ತೆ, ಬಂದಿದ ತಕ್ಷಣ ಹೀಟರ್ ಮುಂದೆ ಇರ್ಬೋದು. ಅದಕ್ಕೆ ಹೋಗೋಣ. ಇವಳು ಆಯ್ತು ಹೋಗೋಣ ಫುಲ್ ಹಠ. ನಾನು ಓಕೆ ಫೈನ್, ನಾನು ಶರದಿ ನಮ್ಮಮ್ಮ ಪ್ರೀತಮ್ ನಾವು 4 ಜನ ಬಂದಿರೋದ ಓಕೆ ಅಂತ ಅನ್ಕೊಂಡೆ. ಆಮೇಲೆ ಇವಳಿಗೋಸ್ಕರ ಈಗ ಆ್ಯಕ್ಚುಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತ ಇರಲಿಲ್ಲ. ಸೊ ಇದು ಮೇ ಬಿ ವೀಕ್ಲಿ ವ್ಲಾಗ್ ಆಗುತ್ತೆ. ಆ್ಯಂಡ್ ಇವತ್ತು ಸಂಡೇ, ನೋಡೋಣ ನಾಳೆ ನಾಡಿದ್ದು ಬ್ಯಾಂಗ್ಳೂರ್ಗೆ ಹೋಗ್ತೀನಿ, ಅಲ್ಲಿ ಗೋ ಬ್ಯಾಕ್. ಸೊ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಮೇ ಬಿ ಇವಾಗ ಅಪ್ಸ್ ಆ್ಯಂಡ್ ಡೌನ್ ಅಥವಾ ಸ್ನೋ ಪಾರ್ಕ್ ಎರಡರಲ್ಲಿ ಯಾವ್ದಕ್ಕೆ ಹೋಗ್ತೀವಿ ನೋಡೋಣ, ಅಥವಾ ಎರಡಕ್ಕೂ ಹೋಗ್ತೀವಿ ನೋಡೋಣ. ನಮ್ಮಮ್ಮ ಪ್ರೀತಮ್ ಬೈತಾರೆ, ಪಾಪ ಆಚೆ ಕಾಯ್ತಾ ಇದ್ದಾರೆ. ಕಮ್ ನಾವು ಲೆಟ್ಸ್ ಗೋ. ಸ್ನೋ ಪಾರ್ಕ್ಗೆ 499 rupees ಆ್ಯಂಡ್ ಅಪ್ಸ್ ಆ್ಯಂಡ್ ಡೌನ್ಗೆ 349 rupees ಇತ್ತು. ಸೊ ನಾವು ಎರಡಕ್ಕೂ ಹೋಗೋದ್ರಿಂದ ಎರಡು ಕಾಂಬೋದಲ್ಲಿ 809ಗೋ ಏನೋ ನಮಗೆ ಸಿಕ್ತು. ಒಂದು 40-50 rupees ಕಮ್ಮಿ ಆಯಿತು. ಎರಡಕ್ಕೂ ಸೇರಿಸಿ ಏನೋ ಕಾಂಬೋ ಥರ ತೊಗೊಂಡ್ವಿ. ಆ್ಯಂಡ್ ಸಾಕ್ಸಸ್ ಎಲ್ಲ ನಿಮ್ಮ ಮನೇಲೇ ಇದ್ದರೆ ನೀವು ಎತ್ಕೊಂಡು ಹೋಗೋದು ಬೆಸ್ಟ್, ಬಿಕಾಸ್ ಇಲ್ಲಿ ಸಾಕ್ಸಸ್ ಕೂಡ ನಾವೇ ಪರ್ಸ್ನಲಾಗಿ ಪರ್ಚೇಸ್ ಮಾಡಿದ್ದು. ಆಮೇಲೆ ನಂಗೆ ಪರ್ಸ್ನಲಿ ಅನಿಸಿದ್ದು ಸಾಕ್ಸ್ ಏನು ಅಷ್ಟು ಅವಶ್ಯಕತೆ ಇಲ್ಲ ಅಂತ. ಬಟ್ ಆ ಬೂಟ್ಸ್ ಹಾಕೋಬೇಕಲ್ಲ, ನಮ್ಮ ಕಂಫರ್ಟಬಲ್ಗೋಸ್ಕರ ಹಾಕೋಬೇಕಷ್ಟೇ. ಬೂಟ್ಸು, ಜಾಕೆಟ್ಸ್ ಪ್ರತಿಯೊಂದು ಅವರೇ ಕೊಡ್ತಾರೆ. ನಾವು ಸಾಕ್ಸ್ ಕ್ಯಾರಿ ಮಾಡಿದ್ರೆ ಸಾಕು. ಚಕ್ಕಂತ ಸಡನ್ ಪ್ಲ್ಯಾನ್ ಆಗಿ ಫುಲ್ಲು ಅವಳು ಬೇಗ ಆಮೇಲೆ ನಡೆಯೋಕೆ ಆಗ್ತಿಲ್ಲ ಶೂ ಹಾಕ್ಕೊಂಡು. ಆಯ್ತಾ, ನಿಧಾನಕ್ಕೆ ಕಾಲಿಡಬೇಕು. ಅವಳಿಗೇನು ಕಂಫರ್ಟಬಲ್ ಇದೆಯೋ, ನನಗಂತೂ ನಡೆಯೋಕ್ಕಾಗ್ತಿಲ್ಲ. ಆ್ಯಂಡ್ ನಂದು ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ಇದು ಫಿಂಗರ್ಸ್ ತಿರೋದಿರ್ಬೇಕಿತ್ತು. ಹಾಂ, ಎಂಟರ್ ಆಗ್ತಿದ್ದಂಗೆ ತುಂಬಾನೇ ಖುಷಿ, ಎಕ್ಸೈಟ್ಮೆಂಟ್ ಇತ್ತು. ಬಟ್ ನಾಟ್ ಸೋ ಗ್ರೇಟ್. ತುಂಬಾ ಫುಲ್ ಖುಷಿ ಇಲ್ಲ. ಸ್ನೋ ಅಲ್ಲಿ ಇದೊಂಥರ ಎಕ್ಸ್ಪೀರಿಯನ್ಸ್ ಥರ ಅಷ್ಟೇ. -10 degree ಇರುತ್ತೆ ಒಳಗಡೆ. ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಥರ. ಸೊ ಕೆಲವೊಂದು ಈ ಥರ ಸ್ಲೈಡಿಂಗು ಅಥವಾ ಒಂದು ಬ್ರಿಡ್ಜ್ ಥರ ಕ್ರಿಯೇಟ್ ಮಾಡಿರೋದು, ಆ ಥರ ಒಂದು 2-3 ಆ್ಯಕ್ಟಿವಿಟೀಸ್ ಇದೆ ಅಷ್ಟೇ. ಆ ಕೋಲ್ಡ್ ಫೀಲ್ ಮಾಡೋದಕ್ಕೆ ಒಂದು ಫನ್ ಆಗಿರುತ್ತೆ ಎಲ್ಲರ ಜೊತೆ ಹೋದರೆ ಎಲ್ಲ. ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್ ಥರ ಇದು ಅಷ್ಟೇ. ಇದ್ರೊಳಗಡೆ 40 minutes 1 hour ತನಕ ಇರ್ಬೋದು ಅಂತಾರೆ ಮ್ಯಾಕ್ಸಿಮಮ್. ಅಷ್ಟೊತ್ತೇನೆ ಇರೋಕ್ಕಾಗೋದು ಕೂಡ. 30 to 40 minutes ನಾವು ರೆಸಿಸ್ಟ್ ಮಾಡ್ಬೋದು, ಎಷ್ಟು ಕೋಲ್ಡ್ ಅಷ್ಟೇ. ಆಮೇಲೆ ನಮಗೇನೆ ದೇರ್ ಇಸ್ ನಥಿಂಗ್ ಅಲ್ವಾ, ಓಕೆ ಹೋಗೋಣ ಆಚೆ ಅಂತ ಅನಿಸುತ್ತೆ.
ತುಂಬ ಚಳಿ ಇದೆ. ತುಂಬ ಚಳಿ. ಇತ್ತು ಶರದಿ ಸ್ನೋದು ಚೆನ್ನಾಗಿತ್ತು. ಓಕೆ ಆ್ಯಂಡ್ ಫ್ರೇಮು ತೊಗೊಂಡ್ವಿ ತೋರಿಸು. ಈಗ ಅಪ್ ಸೈಡ್ ಡೌನ್ ಹೋಗ್ತೀವಿ. ಸೊ ಇದು ಫೋಟೋ ಸೈಡ್ ನಾನೊಂದು ಮೆಮೊರಿಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಫ್ರೇಮ್ ತೊಗೊಂಡೆ. ನಾವು ವಿ ಆರ್ ಗೋಯಿಂಗ್ ಫಾರ್ ಅಪ್ ಸೈಡ್ ಡೌನ್. ಐ ಆಮ್ ಎಕ್ಸೈಟೆಡ್ ಫಾರ್ ದಟ್ ಆ್ಯಕ್ಚುಲಿ. ಉಲ್ಟಾ ಚೇರು ಇದೆಲ್ಲ ಸೋಫಾ ನೋಡಿಲಿ. ಅಮ್ಮ ಇಲ್ಲಿಂದ ಕಾರ್ ಬಿಡ ಪಾಟ್ ನೋಡು. ಚಪ್ಪಲಿಗಳು ಉಲ್ಟಾ, ಸ್ಟೆಪ್ಸು ಫಿಕ್ಸ್ ಮಾಡಿದಾರಂತೆಲ್ಲ ಹೇಳಿದ್ರಲ್ಲ. ಉಲ್ಟಾ ಚಿಮ್ನಿ ಕೆಳಗೆ ಸ್ಟವ್ ಮೇಲೆ. ಫ್ರಿಡ್ಜ್ ನೋಡು, ಫ್ರಿಡ್ಜ್ ಪೂರ್ತಿ ಉಲ್ಟಾ. ಚೆನ್ನಾಗಿದೆ ಕರೆಕ್ಟು. ನಾವು ಇದು ಮೇಲ್ ಟೈಲ್ಸ್ ಇದು ತಾರಿಸಿ ಕರೆಕ್ಟು. ಹಾಂ ಎಲ್ಲ ಉಲ್ಟಾ ನೋಡು. ರೀಡಿಂಗ್ ರೂಮಲ್ಲಿ ಟಾಯ್ಲೆಟ್ ಉಲ್ಟಾ, ವಾಶ್ರೂಮ್ ಬಾಕ್ರಿ ಫುಲ್ ಡೀಟೇಲಿಂಗು. ಸ್ಯಾರೇನು ಉಲ್ಟಾ. ಸೀರೆ ಚೆನ್ನಾಗಿದೆ. ನಮ್ಮಮ್ಮ ಇಲ್ಲೇ ಬಿಡ, ಸೀರೆ ಚೆನ್ನಾಗಿದೆ ಗ್ರೀನ್ ಅಂತೆ. ಮೇಕಪ್ ಉಲ್ಟಾ ನೋಡಿ ತಲೆ ಹಿಂಗೆ ಆಗುತ್ತೆ. ಅದೇನೇ ಗ್ರಾವಿಟಿ ಇದು ಅಂತ ಮಾಡಿರೋದು. ಅದೇ ಗ್ರಾವಿಟಿ ಇದು ಅಂತ ಮಾಡಿರೋದು. ಪ್ರೀತಮ್ ಕುತ್ಕೊ ನಾರ್ಮಲ್. ಇದು ನೋಡಿ, ಇದನ್ನ ಹೆಂಗ ಆಡ್ತೈತೆ ಸಾಕು. ಶರ್ದಿ ತಲೆ ಒಂಥರ ವಾವ್, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಕುತ್ಕೊಳ್ಳೋ ಪಿಕ್ಚರ್ಸ್ ತಗೊಡ್ತೀನಿ. ಇದು ಚೆನ್ನಾಗಿದೆ. ಈ ಥರ ಪ್ಯಾರಿಸಲ್ಲೋ ಎಲ್ಲೋ ಈ ಥರ ಕೆಫೆ ಇದೆ, ಅದೇ ಥೀಮ್ ಇದು ಅಲ್ಲ. ಇನ್ನೂ ಇಲ್ಲಿದೆ ಒಳಗಡೆ ಅಷ್ಟೇ ಅನ್ಕೊಂಡಿದ್ಯಾ? ಶರದಿ ಭಯ ಆಗ್ತಿದ್ಯವ? ಬಂದಲ್ಲ ಬಾ. ಹೆಂಗಿತ್ತು? ಆಗುತ್ತಾ? ಕಿರ್ಚ್ಕೊಂಡು ಅಲ್ಲೇ ನಿಂತಿದ್ವಲ್ಲ. ಇಷ್ಟೇನಾ? ಬೇಗ ಮುಗ್ದೈತಲ್ವಾ ಕಾನ್ಸೆಪ್ಟ್ ಇದೆಲ್ಲ? ಓಕೆ ಓಕೆ ಹಾಂ ಓಕೆ ಓಕೆ. ಕಾಟನ್ ಕ್ಯಾಂಡಿ ಚೆನ್ನಾಗಿರುತ್ತೋ ಇಲ್ವೋ? ನಡಿ ಮತ್ತೆ ಬೇಗ ಬೈತಾರೆ ಅವ್ರು. ನೋಡು ಯಾವ ಡಿಸೈನ್ ಬೇಕು. ಯಾವ ಡಿಸೈನ್ ಬೇಕು ನೋಡಬೇಕು ಅಂದ್ರೆ ನೋಡ್ಕೊಳ್ಳೋರಂತೆ. ಯಾವ ಡಿಸೈನ್ ಬೇಕು? ಫ್ಲವರಾ, ಬಟರ್ಫ್ಲೈಯಾ? ನಿನ್ನಿಷ್ಟ ಅಷ್ಟೇ. ಗುಡ್ ಮಾರ್ನಿಂಗ್, ನೋ ಆಫ್ಟರ್ನೂನ್ ಆಗ್ತಿದೆ. ಟುಡೇ ಇಸ್ ಅ ನೆಕ್ಸ್ಟ್ ಡೇ. ನಿನ್ನೆ ಬಂದು ಲೈಕ್ ನಾವು ಅಚಾನಕ್ಕಾಗಿ ಹೋಗಿದ್ದಲ್ಲ ಸ್ನೋ ಶೋನ. ವಾಟ್ ಈಸ್ ದಟ್? ಸ್ನೋ ಪಾರ್ಕ್. ಯಾ, ಇಟ್ಸ್ ಕಾಲ್ಡ್ ಸ್ನೋ ಪಾರ್ಕ್ ಆ್ಯಂಡ್ ಅಪ್ ಆ್ಯಂಡ್ ಡೌನ್ ಇಟ್ಸ್ ನಾಟ್ ಅಪ್ ಟು ದ ಮಾರ್ಕ್. ಏನು ಒಂದು 4 ಸೆಟಪ್ ಮಾಡಿದ್ದಾರೆ, ಲೈಕ್ ಹಾಲ್, ಕಿಚನ್, ಬಾತ್ರೂಮ್, ಡೈನಿಂಗ್ ಟೇಬಲ್, ಆ ಥರ 4 ಸೆಟಪ್ ಉಲ್ಟಾ ಮಾಡಿದ್ದಾರೆ. ನಾಟ್ ದ್ಯಾಟ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂತ ಅನಿಸ್ತು. ಒಂದು ಸ್ವಲ್ಪ ನಮಗೆ ಗ್ರಾವಿಟಿದು ಒಂದರಲ್ಲಿ ಹಿಂಗೆ ಸ್ಲೈಡ್ ಥರ ಮಾಡಿರೋದ್ರಲ್ಲಿ ನಮಗೊಂಥರ ಜಲಕ್ ಆ ಥರ ಒಂಥರ ತಲೆ ಒಂಥರ ಇದಾದಂಗೆ ಆಗುತ್ತೆ. ಇನ್ನೊಂದು ರೌಂಡ್ದು ನೋಡಿದ್ರಲ್ಲ, ನಾನು ಶರದಿ ಕಿರ್ಚ್ಕೋತಿದ್ವಲ್ಲ, ಅದು ಒಂಥರ ಒಂಥರ ತಲೆ ಸುತ್ತುತ್ತೆ ಅಷ್ಟೇ, ಗಿಡ್ಡಿನೆಸ್ ಥರ ಆ ಥರ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ
ನೋ 350 ರುಪೀಸ್ ಇರೋ ಟಿಕೆಟು, ನಾಟ್ ಎಟ್ ಆಲ್ ವರ್ತ್ ಇಟ್. ಸೊ ಎಲ್ಲ ವೀಡಿಯೋದಲ್ಲಿ ಸುಮ್ಮನೆ ಹೈಪ್ ಕೊಟ್ಬಿಡ್ತಾರೆ, ಸುಮ್ಮನೆ ರಿವ್ಯೂ ಮಾಡಿಬಿಡ್ತಾರೆ, ಬಟ್ ಇಟ್ಸ್ ನಾಟ್ ಎಟ್ ಆಲ್ ವರ್ತ್ 350 ರುಪೀಸ್. ಆ್ಯಂಡ್ ಸ್ನೋ ಪಾರ್ಕು ಅಷ್ಟೇ ಓಕೆ. ಸ್ನೋ ಪಾರ್ಕ್ ಹೋಗಿದ್ದಕ್ಕೆ ಒಂದು ಸ್ವಲ್ಪ ವರ್ತ್ ಅನಿಸ್ತು, ಎರಡು ಕಂಬೈನ್ ಮಾಡ್ಕೊಂಡು ಹೋದ್ವಲ್ಲ ನಾವು, ಹಂಗಾಗಿ. ಆ್ಯಂಡ್ ನಮ್ಮ ಅಮ್ಮಂಗೆ ಒಂದು ಎಕ್ಸ್ಪೀರಿಯನ್ಸ್ ಅಂತ ನಾವು ಕರ್ಕೊಂಡು ಹೋಗಿದ್ದು ಸ್ನೋ ಪಾರ್ಕ್ ಆ್ಯಕ್ಚುಲಿ ಓಕೆ ಅನಿಸ್ತು ನನಗೆ ಎರಡೂ. ಆ್ಯಂಡ್ ಅಲ್ಲಿಂದ ಬಂದು ಮೈ ಮಾಮ್ ವಾಸ್ ಆಲ್ಸೋ ನಾಟ್ ವೆಲ್ ಆ್ಯಂಡ್ ಐ ವಾಸ್ ಆಲ್ಸೋ ಲೈಕ್ ಆಗ್ತಿಲ್ಲ ಅನ್ನೋ ಥರ. ಬಟ್ ನೈಟ್ ಅಷ್ಟರಲ್ಲಿ ಐ ವಾಸ್ ಓಕೆ. ಆ್ಯಂಡ್ ಟುಡೇ ವಿ ಆರ್ ರೆಡಿ ಟು ಗೋ ಫಾರ್ ಬ್ಯಾಂಗ್ಳೂರ್ ಆ್ಯಂಡ್ ಐ ಹ್ಯಾವ್ ಕನ್ವಿನ್ಸ್ಡ್ ಮೈ ಮದರ್ ಟು ಟೇಕ್ ವಿತ್ ಮೀ. ಗೊತ್ತಿಲ್ಲ, ಅಲ್ಲೂ ಮಳೆ ಚಳಿಗಾಲ ಸೀಸನ್ ಚೆನ್ನಾಗಿದೆ. ನಾನು ಅವರು ಸ್ವಲ್ಪ ಎಲ್ಲ ಮಾಡ್ಕೊಂಡು ತಿನ್ನೋಣ ಬನ್ನಿ ಅಂತ ಹೆಂಗೋ ಫೋರ್ಸ್ ಮಾಡಿ ಅವ್ರನ್ನ ಕರ್ಕೊಂಡಿದ್ದೆ. ಬಿಕಾಸ್ ಅವ್ರು ಬರಲ್ಲ ಅಂತ ಇದ್ರೆ ನೆಕ್ಸ್ಟ್ ವರಮಹಾಲಕ್ಷ್ಮಿ ಇಲ್ಲಿ ಕ್ಲೀನಿಂಗ್ ಅದು ಇದು ಎಲ್ಲ ಇದೆ ಅಂತ, ಇಲ್ಲ ಬನ್ನಿ ಯು ಕ್ಯಾನ್ ಗೋ ಅಂತ ಅಂದ್ಬಿಟ್ಟು ಅವ್ರನ್ನೂ ಕರ್ಕೊಂಡಿದ್ದೀನಿ. ಪ್ರೀತಮ್ನೂ ಉಳಿಸ್ಕೊಂಡೆ ಇವತ್ತು. ನೋ ಪ್ಲೀಸ್ ಇವತ್ತು ಒಂದಿನ ರಜಾ ಹಾಕೋ ಅಥವಾ ಹೆಂಗೋ ಮ್ಯಾನೇಜ್ ಮಾಡು, ಒಟ್ಟಿಗೆ ಹೋಗೋಣ. ಬಿಕಾಸ್ ನಮ್ಮ ಅಮ್ಮಂಗೆ ಇವಾಗ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆ, ಹಾಗಾಗಿ. ಬಿಕಾಸ್ ಅದನ್ನ ಇವಾಗ 3 ಗಂಟೆಗೆ ಅಪಾಯಿಂಟ್ಮೆಂಟ್ ಮುಗಿಸ್ಕೊಂಡು ವಿ ಶುಡ್ ಟೇಕ್ ಹರ್ ಬ್ಯಾಂಗ್ಳೂರ್. ಇವಾಗ ಎಲ್ಲಿ ಹೋಗಿದೆ ಗೊತ್ತಾ, ನಾನು ನನ್ನ ಸಿಸ್ಟರ್ ಮಾರ್ಕೆಟ್ಗೂ ಹೋಗಲಿಲ್ಲ. ವಿ ವಿ ರೋಡ್ ಇದೆಯಲ್ಲ ನಮ್ಮ ಮಂಡ್ಯದಲ್ಲಿ, ವಿ ವಿ ರೋಡ್ ಹತ್ರ ಹೋಗಿದೆ ಜಸ್ಟ್ ಟು ಗೆಟ್ ಸಮ್ ತರಕಾರಿ. ಲಿಟ್ರಲಿ 2 ಬ್ಯಾಗ್ ತರಕಾರಿ ತೊಗೊಂಡಿದ್ದೀನಿ. ಈರುಳ್ಳಿಯಿಂದ ಹಿಡಿದು ಟೊಮೊಟೊಯಿಂದ ಹಿಡಿದು ಪ್ರತಿಯೊಂದು 500 ರುಪೀಸ್ ಏನೋ ಆಯಿತು ಅಷ್ಟೇ. ಇನ್ನೂ ಕಮ್ಮಿ ಆಗ್ತಿತ್ತು ಮಾರ್ಕೆಟ್ಗೆ ಹೋದ್ರೆ ಏನೋ. ಬಟ್ ಇಲ್ಲಿ ನಂಗೆ 500 ಈಸ್ ಲೈಕ್ ಓಕೆ, ಬಿಕಾಸ್ ಬೆಂಗಳೂರಲ್ಲಿ ಜಸ್ಟ್ ಇಷ್ಟೇ ಒಂದು ಕವರ್ ತರಕಾರಿ, ಒಂದು 4 ಐಟಮ್ಸ್ಗೆ ನನಗೆ 500 ರುಪೀಸ್ ಆಗಿಬಿಡುತ್ತೆ. ಆ್ಯಂಡ್ ಇದೆಲ್ಲ ಅರ್ಧ 3/4 kg ಹಂಗೆ ತೊಗೊಂಡಿದ್ದೀನಿ. ಜಸ್ಟ್ 500 ರುಪೀಸ್ ಆಯ್ತು ನನಗೆ. ಅದು ಐ ನೋ ಇಟ್ಸ್ ನಾಟ್ ಜಸ್ಟ್ 500 ರುಪೀಸ್ ಮಂಡ್ಯದವ್ರಿಗೆ, ನನಗೂ ಮುಂಚೆ. ಬಟ್ ಈಗ ಬೆಂಗಳೂರು ಎಕ್ಸ್ಪೀರಿಯನ್ಸ್ಗೆ ಜಸ್ಟ್ 500 ರುಪೀಸ್ ಅನಿಸ್ತು. ಜೊತೆಗೆ ಫ್ರೂಟ್ಸ್ ತರಕಾರಿ ಎಲ್ಲ ತೊಗೊಬಂದೆ. ಬ್ಯಾಂಗ್ಳೂರಲ್ಲಿ ಇಷ್ಟು ಫ್ರೆಶ್ ಆಗೂ ಸಿಗಲ್ಲ. ಆ್ಯಂಡ್ ಪ್ರೀತಮೂ ಬ್ಯುಸಿ ಇರ್ತಾನೆ, ಅವನಿಗೆ ವೆಯ್ಟ್ ಮಾಡೋದು ಅದೆಲ್ಲ ಬೇಡ. ಆ್ಯಂಡ್ ಮಳೆ ಬರ್ತಿದೆ ಬ್ಯಾಂಗ್ಳೂರಲ್ಲೂ ತುಂಬ, ಆಗಲ್ಲ. ಹೋಗಿ ನಾನು ನಮ್ಮಮ್ಮ ರಿಲ್ಯಾಕ್ಸ್ ಆಗಿರೋಣ, ತರಕಾರಿ ತೊಗೊಬರಕ್ಕೆ ಹೋಗೋದು ಅದು ಇದು ಬೇಡವೇ ಬೇಡ. ಒಂದು ವಾರ ನಮಗೆ ನಾವೇ ಒಂಥರ ಏನದು ಕ್ವಾರಂಟೈನ, ಐಸೋಲೇಟೆಡ್ ಥರ, ಲೈಕ್ ನಮಗೆ ನಾವೇ ಒಳಗಡೆ ಆರಾಮಾಗಿರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಈಗ ಹೋಗಿ ತರಕಾರಿನೂ ಎಲ್ಲ ತೊಗೊಬಂದೆ. ಈಗ 3 o'clock ಈಗ ನಮ್ಮಮ್ಮನ ಹಾಸ್ಪಿಟಲ್ ಅಪಾಯಿಂಟ್ಮೆಂಟ್ ಇದೆ, ಅದನ್ನು ಮುಗಿಸ್ಕೊಂಡು ಹಾಗೆ ಆನ್ ದ ವೇ ವಿಲ್ ಲೀವ್ ಫಾರ್ ಬ್ಯಾಂಗ್ಳೂರ್. ಒಂಥರ ಎಕ್ಸೈಟ್ಮೆಂಟ್, ಒಂಥರ ಬೇಜಾರು. ಬಿಕಾಸ್ ಮೋರ್ ದ್ಯಾನ್ 20 ಡೇಸೇ ಆಯಿತು ನಾನು ನಿಯರ್ಲಿ ಮಂಡ್ಯಕ್ಕೆ ಬಂದು. ಸೊ ಇವಾಗ ಹೋಗೋಕ್ಕೆ ಮನ್ಸು ಬರ್ತಿಲ್ಲ. ಅಲ್ಲಿಗೆ ಹೋಗೋಕ್ಕೂ ಖುಷಿ ಆಗ್ತಿದೆ. ಬಟ್ ಅಯ್ಯೋ ಇಲ್ಲಿ ಆರಾಮಾಗಿತ್ತು ಗುರು, ಮತ್ತೆ ಲೈಕ್ ಬ್ಯಾಕ್ ಟು ಲೈಕ್ ನಾರ್ಮಲ್, ಅಥವಾ ಅಲ್ಲಿ ಹೋಗಿ ಮತ್ತೆ ಎಲ್ಲ ಮಾಡಬೇಕಾ ಅಂತ ಅದೊಂದು ಅನಿಸ್ತಿದೆ. ಟು ಕ್ರಿಯೇಟ್ ಅ ಕಾರ್ನರ್, ಅದನ್ನೆಲ್ಲ ಐಕೆ ಅದೆಲ್ಲ ತೊಗೊಂಡು ಹಂಗಂಗೆ ಇಟ್ಬಿಟ್ಟು ಬಂದುಬಿಟ್ಟಿದ್ದಲ್ಲ ನಾನು. ಸೊ ಅದೆಲ್ಲ ನೋಡೋದಕ್ಕೆ, ಅದೆಲ್ಲ ಸೆಟ್ ಮಾಡೋದಕ್ಕೂ ಎಕ್ಸೈಟ್ ಆಗಿದ್ದೀನಿ ಟು ಗೋ ಟು ಮೈ ಹೋಮ್. ಯಾ ಲೆಟ್ಸ್ ಗೋ ಹೋಮ್. ರೀಚ್ ಆಗ್ತಿದ್ದಂಗೆ ನಮ್ಮ ಸ್ಟಾರ್ಟ್ ಆಯಿತು. ಬಜ್ಜಿ ಆ್ಯಂಡ್ ವಡೆ. ಇದು ಎಲ್ಲಿದ್ದೀವಿ, ಕನಕಪುರ ರೋಡ್ ಅನ್ಸುತ್ತಿದ್ದು. ಸೊ ಇಲ್ಲಿ ಫೇಮಸ್ ಅಂತ ಇದು. ಅಂದರೆ ಆನ್ ದ ವೇ ಬರ್ತಾ ನಮಗೆ ಸುಸ್ತಾಗ್ಬಿಡ್ತು. ಸೊ ವಿ ಆರ್ ಹ್ಯಾವಿಂಗ್ ದಿಸ್. ಒಂದು ಮೆಹಂದಿ ಮುಗಿಸ್ಕೊಂಡು ನಾನು ಸಿಂಧು ಇಲ್ಲಿಗೆ ಬಂದು ಪೋಲಾರ್ ಬೇರ್ ಬಂದು ಐಸ್ ಕ್ರೀಮ್ ತಿಂದಿದ್ವಿ, ಅದು ನೆನಪಾಗ್ತಿದೆ. ವಡೆ ವಾಸ್ ಸೋ ಗುಡ್, ಲೈಕ್ ಲಿಟ್ರಲಿ ಎಲ್ಲ ಖಾಲಿ ಮಾಡಿದೆ ನಾನೇ. Back to Bangalore, back in my home after 23 days. Oh my god, ಹೆಂಗಿತ್ತು ಹಾಗೆ ಇದೆ ಮನೆ. ಅಂದರೆ ಹೆಂಗೆ ಕ್ಲೀನಾಗಿತ್ತು ಹಾಗೇನೆ, ಸ್ವಲ್ಪ ಅಲ್ಲಿ ಇಲ್ಲಿ ಆ ಥರ ಆಗಿದೆ ಅಷ್ಟೇ. ನಾವು ಐ ಆಮ್ ಜಸ್ಟ್ ಫೀಲಿಂಗ್ ಕೋಝಿ ಆ್ಯಂಡ್ ವಾಚಿಂಗ್ TV ಡಿನ್ನರ್ ಆ್ಯಂಡ್ ಆಲ್ ದ್ಯಾಟ್. ಸೊ ಮಧ್ಯದಲ್ಲಿ ವ್ಲಾಗ್ ಮಾಡೋದು ಮಾಡ್ತೋದೆ ಬಿಕಾಸ್ ಐ ವಾಸ್ ಪ್ರಿಪೇರಿಂಗ್ ಟೊಮೊಟೊ ಗೊಜ್ಜು. ಸೊ ಬಂದ ತಕ್ಷಣ ಏನು ಮಾಡೋದು, ಏನಾರು ಆಚೆನೇ ತಿನ್ಬಿಡೋಣ ಅನ್ನಿಸ್ಬಿಡ್ತು. ಆಮೇಲೆ ಇಲ್ಲ ಅಂತ ಬೇಗ ಕ್ವಿಕ್ಕಾಗಿ ಟೊಮೊಟೊ ಗೊಜ್ಜು ಮತ್ತು ರೈಸ್ ಮಾಡಿದೆ. ಸೊ ಯಾ ಸಿಟ್ಟಿಂಗ್ ಹಿಯರ್ ಈ ಬ್ಯಾಕ್ಗ್ರೌಂಡ್. ಎಷ್ಟು ದಿನ ಆಯಿತು, 23 ಡೇಸ್. ಆ್ಯಂಡ್ ಸೊ ಹಾಗೆ ಆರಾಮಾಗಿ ಬಾಲ್ಕನಿಲಿ ಕೂತ್ಕೊಂಡು ಲೈಕ್ ಐ ಆಮ್ ಬ್ಯಾಕ್ ಇನ್ ಮೈ ಓಲ್ಡ್ ಡೇಸ್ ಅಂತ ಅನ್ನಿಸ್ತಿದೆ. ಸೊ ಆರಾಮಾಗಿ ಕೂತ್ಕೊಂಡು ಲೆಟ್ ಮಿ ರೀಡ್ ಅ ಬುಕ್ ಅಂತ ಆಯ್ತು. ಗಾಟ್ ದಿಸ್ ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ಆ್ಯಂಡ್ ಎಷ್ಟು ಚಳಿ ಇದೆ ಅಂದರೆ ಮಂಡ್ಯದಲ್ಲೂ ಅಷ್ಟೇ. ವೆದರ್ ನಾನು ಹೋಗಿ ಇವತ್ತು ಬರೋ ತನಕ ವಾಪಸ್ ಬ್ಯಾಂಗ್ಳೂರಿಗೆ ವೆದರ್ ವಾಸ್ ಸೋ ಗುಡ್. ಸೊ ಇಲ್ಲಂತೂ ಇನ್ನೂ ಚಳಿ ಇದೆ. ನಮ್ಮಮ್ಮ ಅಂತ ಇದ್ರು ಅವ್ರೂರು ಚಿಕ್ಕಮಂಗ್ಳೂರೆಲ್ಲ ಹೆಂಗೆ ಅನಿಸುತ್ತೆ ಆ ಥರ ಅನಿಸ್ತಿದೆ ಇಲ್ಲಿ ಅಂತ. ಸೊ ಲಿಟ್ರಲಿ ಫ್ಲೋರ್ ಮೇಲೆ ಹಾಗೆ ಕಾಲು ಇಡೋಕ್ಕೆ ಆಗ್ತಿಲ್ಲ, ಅಷ್ಟು ಕೋಲ್ಡ್ ಇದೆ. ಐ ಆಮ್ ಲೈಕಿಂಗ್ ಇಟ್, ಐ ಆಮ್ ಲವ್ವಿಂಗ್ ಇಟ್. ಸೊ ಇದು ತೊಗೊಂಡಿದ್ದು ಐಕ್ಯಾದಲ್ಲಿ ಒಳ್ಳೇದಾಯಿತು. ದಿಸ್ ಈಸ್ ಫೀಲಿಂಗ್ ಸೋ ಕೋಝಿ ಆಯಿತಾ. ಸೊ ನೀವು ಐಕ್ಯಾದಲ್ಲಿ ಇಫ್ ಯು ವಾಂಟ್ ಟು ಪರ್ಚೇಸ್ ಅಫೋರ್ಡಬಲಲ್ಲಿ ನೀವು ಥ್ರೋ
ಟ್ರೈ ಮಾಡಬೇಕಂದ್ರೆ ಇದು 499 ನೈಕಿಯಾ ಹಾಲ್ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ. ಸೊ ಚಾಲೆಂಜ್ ಮಾಡಿದ್ನಲ್ಲ ಅಲ್ಲಿ ತೊಗೊಂಡಿದ್ದು. ಸೊ ನಾವು ಇಟ್ ಇಸ್ ಕಮ್ಮಿಂಗ್ ಸೋ ಹ್ಯಾಂಡಿ. ಆ ಸೋಫಾ ಮೇಲೆ ಕುತ್ಕೊಂಡು ಆ್ಯಂಡ್ ಈಗ ಬಾಲ್ಕನಿ ಮೇಲೆ ಕುತ್ಕೊಂಡು ಇದು ಹಾಕ್ಕೊಂಡಿರೋದು ಸಖತ್ ಕೋಸಿ ಫೀಲ್ ಆಗ್ತಿದೆ. ಆ್ಯಂಡ್ ದಿಸ್ ಬ್ಯಾಕ್ಗ್ರೌಂಡ್ ವಿತ್ ಅ ಬುಕ್. ಆ್ಯಂಡ್ ಇನ್ನು 1 hour ಓದ್ತೀನಿ, ಇನ್ನು 9:30 ಟೈಮು. ಸೊ 10:30 ತನಕ ಬುಕ್ ಓದ್ಬಿಟ್ಟು ದೆನ್ ಐಲ್ ಗೋ ಟು ಮೈ ಬೆಡ್. I'll be like done for the day. Then again ನಾಳೆ ಸ್ಟಾರ್ಟ್ ಆಗುತ್ತೆ. ನಾಳೆಯಿಂದ ಐಮ್ ಲೈಕ್ ಏನು ಬ್ರೇಕ್ಫಾಸ್ಟ್ ಮಾಡೋದು. ಆಲ್ರೆಡಿ ನಮ್ಮಮ್ಮನೇ ಅಕಸ್ಮಾತ್ ನಮ್ಮಮ್ಮನೇ ಪ್ರಿಪೇರ್ ಮಾಡ್ತಾರೆ ಅಂದರೆ ಅವರು ಕೇಳ್ತಾರೆ ಏನು ಮಾಡೋದಂತ. ಅವ್ರ ಮನೇಲಿ ಏನು ಗೊತ್ತಾ, ಅವ್ರೇನು ನಾನು ಕೇಳಲ್ಲ, ಡಿಸಿಷನ್ ತೊಗೊಂಡು ಮಾಡ್ತಾರೆ. ನಾನು ಏನು ಬೇಕಾದರೂ ತಿಂತೀನಿ ಆ ಥರ. ನಾನು ಫುಡ್ಡಲ್ಲಿ ತಿನ್ನಲ್ಲ ಆ ಥರ ಇಲ್ಲವೇ ಇಲ್ಲ. ಐ ವಿಲ್ ಹ್ಯಾವ್ ಎವ್ರಿಥಿಂಗ್. ಸೊ ಇಲ್ಲಿ ಅವ್ರಿಗೆ ಪಾಪ ಏನು ಮಾಡೋದು ಅಂತ ಅನ್ಸುತ್ತಲ್ಲ. ಸೊ ನಾಳೆ ನನಗೂ ಕನ್ಫ್ಯೂಸ್ ಆಗ್ತಿದೆ, ಏನು ಬ್ರೇಕ್ಫಾಸ್ಟ್ ಮಾಡೋದು, ಮಧ್ಯಾಹ್ನ ಏನು ಸಾಂಬಾರು ಮಾಡೋದು. ಸೊ ಆಲ್ರೆಡಿ ಬ್ಯಾಕ್ ಟು ದಿಸ್ ಲೈಫ್. ರಿಯಲಿ ಯಾಕಲ್ವಾ ಈ ಗರ್ಲ್ಸ್ ಲೈಫ್. ನಾನು ನಿಜವಾಗ್ಲೂ ಬ್ಯಾಚುಲರ್ ಆಗಿದ್ದಾಗ ಎಷ್ಟು ಚೆನ್ನಾಗಿರುತ್ತೆ ಲೈಫ್ ಈಗ ಅನಿಸ್ತಿದೆ. ಅವಾಗ ಏನಂದರೆ ಲೈಕ್ ಬ್ರೈಡ್ ಆಗೋದಕ್ಕೆ ಆಗಲಿ ಅದಕ್ಕೆಲ್ಲ ನಾವು ವೆಯ್ಟ್ ಮಾಡ್ತಿರ್ತೀವಿ. ದಟ್ ಟು ಐ ವಾಸ್ ಡೇಟಿಂಗ್ ಹಿಮ್ ಫಾರ್ 12 years ಅಲ್ಲ ನಿಯರ್ಲಿ. ಸೊ ನನಗಂತೂ ಓಕೆ ಫೈನ್ ನನ್ನ ಮ್ಯಾರೇಜ್ ಐ ವಾಸ್ ಎಕ್ಸೈಟೆಡ್ ಟು ಲೈಕ್ ಬಿಲ್ಡ್ ದಿಸ್ ಹೋಮ್ ಟು ಫಾರ್ ದಿಸ್ ಲೈಫ್ ವಾಟ್ ಐ ಆಮ್ ಲೀಡಿಂಗ್. ನಾವು ಆಲ್ಸೋ ಐ ಆಮ್ ಹ್ಯಾಪಿ ಇನ್ ದಿಸ್ ಲೈಫ್. ಬಟ್ ಅದು ಒಂದು ಪಾರ್ಟ್ ವುಮೆನ್ ಲೈಫಲ್ಲಿ. ಲೈಕ್ ನಾಳೆ ಏನು ಮಾಡೋದು, ಪ್ರಿಪೇರ್ ಮಾಡೋದು, ಏನು ತಿನ್ನೋದು, ಅದು ಒಂದಂತೂ ಇರಿಟೇಷನ್. ಸೊ ಸಾಕು ಬ್ಲಾಬ್ಲರ್. ಇನ್ನೇ ಬೇಕಾದ್ರೆ 1 hour ಇಲ್ಲೇ ಮೊಬೈಲಲ್ಲೇ ಬ್ಲಾಬ್ಲರ್ ಮಾಡ್ತಾ ಇರ್ತೀನಿ. ಸೊ ಐ ವಿಲ್ ಸ್ಟಾರ್ಟ್ ಟು ರೀಡ್ ದಿಸ್ ಬುಕ್. ಹೊಸದು ಲೈಕ್ ಇವಾಗ ಓಪನ್ ಮಾಡಿ I'll start to read it. 1 hour ಓದ್ಬಿಟ್ಟು then I'll go to bed. See you all tomorrow. The next morning. Evening, you guys. What a weather. Oh my god, it's feeling like we are in Ooty or Chikmagalur. ಆ ಥರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ವೆದರ್. ಆಚೆ ಹೋಗಬೇಕು ಸಿನ್ಸ್ ಸಂಜೆ ಮಧ್ಯಾಹ್ನದಿಂದನೇ ಪ್ಲ್ಯಾನ್ ಇದ್ದಿದ್ದು. ಅಂದರೆ ಏನೂ ಇಲ್ಲ, ಸ್ವಲ್ಪ ಹೌಸ್ ಹೋಲ್ಡ್ ಥಿಂಗ್ಸ್ ತರಬೇಕಿತ್ತು, ಟಿಶ್ಯೂಸು ಆ ಥರ. ಸೊ ಹೋಗೋಣ ಅಂತ ಹೋಗಲಿಲ್ಲ. ಮಧ್ಯಾಹ್ನ ಐ ಟುಕ್ ಅ ಪವರ್ ನ್ಯಾಪ್. ಜಸ್ಟ್ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ರು. ಇಟ್ ವಾಸ್ ಲೈಕ್ ಸೋ ಸ್ಯಾಟಿಸ್ಫೈಯಿಂಗ್. ಆ್ಯಂಡ್ ತುಂಬ ಚಳಿ ಇತ್ತು ಮಧ್ಯಾಹ್ನ. ಸುಮ್ಮನೆ ಮಲ್ಕೊಂಡೋಳು ಮೊಬೈಲ್ ನೋಡ್ತಿದ್ದೋಳು. ಐ ಟುಕ್ ಅ ಪವರ್ ನ್ಯಾಪ್. ಆ್ಯಂಡ್ ಈಗ ಈವ್ನಿಂಗ್ ಫ್ರೆಶ್ ಆದೆ, ಬಿಸಿ ಹಾಟ್ ವಾಟರ್ ಶಾರ್ ತೊಗೊಂಡು. ಸೊ ಈಗ ಏನೂ ಇಲ್ಲ, ಒಂದು ಸ್ವಲ್ಪ ಆಚೆ ಹೋಗ್ತೀನಿ. ಐ ವಾಂಟ್ ಟು ಗೆಟ್ ಸಮ್ ಅದೇ ತರಕಾರಿ ಕಟ್ ಮಾಡ್ತಾರಲ್ಲ, ಈರುಳ್ಳಿ ಅದೆಲ್ಲ. ಇಟ್ ಮೇಕ್ಸ್ ಈಸಿ. ಲೈಕ್ ಸ್ಮಾಲಾಗಿ ಚಾಪಿಂಗ್ ಮಾಡಬೇಕಂದ್ರೆ ಹಿಂಗೆ ಎಳೆದ್ರೆ ಆಗುತ್ತೆ. ಪಿಜನಲ್ಲಿ ನೋಡಿದೆ, ಅದೊಂದು ತೊಗೊಳ್ಬೇಕು. ಆ್ಯಂಡ್ ಒಂದು ವರ್ಷದೇನೋ ಬರುತ್ತೆ ಲೈಕ್ ವಾಟರೆಲ್ಲ ಹೀರ್ಕೊಳ್ಳುತ್ತಲ್ಲ ಅದು. ಆ್ಯಂಡ್ ಸಮ್ ಟಿಶ್ಯೂಸ್ ಆ ಥರ ತೊಗೊಳ್ಬೇಕು. ಶಾಪಿಂಗ್ ಸಿಟಿ ಅಥವಾ ವಿಶಾಲ್ ಮಾರ್ಟ್ ಎಲ್ಲಾದರೂ ಸರಿ. ಡಿ ಮಾರ್ಟ್ಗೆ ಹೋಗೋಕ್ಕೆ ಸ್ವಲ್ಪ ದೂರ. ಸೊ ನಮ್ಮ ಮನೆ ರೋಡಲ್ಲಿ ಯಾವುದಿದೆ ಅಲ್ಲಿ ಹೋಗಿ ತೊಗೊಂಡು ಬರೋಣ ಅನ್ನೋದು ನನ್ನ ಪ್ಲ್ಯಾನ್. ಆ್ಯಂಡ್ ಹಾಗೆ ಒಂದು ರೌಂಡ್ ಪೂರ್ತಿ ಓಡಾಡೋಣ. ಸೊ 4 ಅಥವಾ 3 o'clock ಹಂಗೆ ಹೊರಡೋಣ. ಮಳೆನೂ ಇಲ್ಲ ಏನೂ ಇಲ್ಲ. ಈವ್ನಿಂಗ್ ಮಳೆ ಬರ್ಬೋದು ಹಂಗೆ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಪವರ್ ನ್ಯಾಪ್ ತೊಗೊಂಡಿದ್ರಿಂದ. ಆ್ಯಂಡ್ ಮಧ್ಯಾಹ್ನ ಹ್ಯಾಡ್ ವಾಟ್ ಎಣ್ಗಾಯಿ ಸಾಂಬಾರ್ ನಮ್ಮಮ್ಮ ಮಾಡಿದ್ದು. ಸೊ ಅದೆಲ್ಲ ಫಿಲ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ತುಪ್ಪ ಹಾಕ್ಕೊಂಡು ತಿನ್ಕೊಂಡು ಮಲ್ಕೊಂಡು ಈಗ ಎದ್ದಿದ್ದೀನಿ, ಈಗ ಫ್ರೆಶ್ ಆಗಿದ್ದೀನಿ. ಸೊ ಈಗ ಹೋಗೋಣ ಒಂದು ರೌಂಡ್ ಅಂತ. ಆಲ್ರೆಡಿ ಲೈಕ್ ಸ್ನಾನ ಮಾಡಿದ್ರಿಂದನೂ ಹೊಟ್ಟೆ ಮತ್ತೆ ಹಸಿತಿದೆ. 6 o'clock ಈಗ ಆಯ್ತು. ಹಿಂಗೆ 5:45 6 o'clock. ಹೆಂಗಿದ್ರು ಕತ್ಲೆ ಆಗೋದು ಲೇಟು, 7 ಆದರೂ ಕತ್ಲೆ ಆಗೋಲ್ಲ. ಸೊ ಪ್ರೀತಮ್ಗೂ ಇರೋದ್ರಿಂದ ಜಾಯ್ನ್ ಆಗು ನನ್ನನ್ನು, ಒಂದು ರೌಂಡ್ ಹೋಗೋಣ. ನಂಗೆ ಓಪನ್ ಬೆಣ್ಣೆ ಮಸಾಲ ಪಾಕಶಾಲಾದಲ್ಲಿ ತಿನ್ಬೇಕಂತ ತುಂಬ ಆಸೆ ಆಗ್ತಿದೆ. ಸೊ ಎಷ್ಟು ದಿನ ಆಯ್ತಲ್ಲ ನಾನು ಬ್ಯಾಂಗ್ಳೂರ್ ಸೈಡ್ ಬಂದೆ, 23 days. ಸೊ ಹಂಗಾಗಿ ಆದರೆ ಹೋಗಿ ಇವಾಗ ಓಪನ್ ಬೆಣ್ಣೆ ಮಸಾಲ ತಿನ್ಕೊಂಡು ಇದೆಲ್ಲ ಏನು ಬೇಕು ಸ್ವಲ್ಪ ತೊಗೊಂಡು ಲೈಕ್ ಮಿಲ್ಕ್ ಕರ್ಡ್ ಎಲ್ಲ ತೊಗೋಬೇಕಲ್ಲ ಮನೆಗೆ. ಸೊ ತೊಗೊಂಡು ಐ ವಿಲ್ ಕಮ್ ಬ್ಯಾಕ್. ದಟ್ಸ್ ದ ಪ್ಲ್ಯಾನ್ ಫಾರ್ ನೌ ಲೆಟ್ಸ್ ಗೋ ಟುಗೆದರ್. ಗೋಬಿ ಕಲರ್ಲೆಸ್ ಅಲ್ವಾ? ನಂಗೆ ಗೋಬಿ ನೋಡಿದ್ರೆ ಗೋಬಿನ ಇದು ಅನಿಸ್ತಿದೆ. Nice. I miss this BBQ and pineapple peri peri. Pineapple ಎಷ್ಟು ಜ್ಯೂಸಿ ಆಗಿದೆ ಗೊತ್ತಾ? Going to Vishal Mart or something like that, but I'll end up coming to Shopping City. Dinner and I am super proud because chapati
ನಮ್ಮಮ್ಮಂಗೆ ಮಾಡೋಕ್ಕೆ ಹೇಳಿಬಿಟ್ಟು ಸೊ ನನಗೆ ಒಂಥರ ಲೈಕ್ ಜೋಶ್ ಬಂದ್ಬಿಟ್ಟು ನಾನೇ ಮಾಡಿದೆ ಆಯಿತಾ. ಆ ಒತ್ತಿದೆಲ್ಲ ತುಂಬ ತೆಳುವಾಗಿ ತುಂಬ ಸಕ್ಕತ್ತಾಗಿ ಬಂದಿತ್ತು. ಮೈ ಮಾಮ್ ವಾಸ್ ಓನ್ಲಿ ಲೈಕ್ ಇಷ್ಟು ಚೆನ್ನಾಗಿ ಹಾಕಿದೆಯಾ ಅಂತ. ಸೊ ಐ ಆಮ್ ಹ್ಯಾಪಿ ಆ್ಯಂಡ್ ಡನ್ ವಿತ್ ಡಿನ್ನರ್ ಆ್ಯಂಡ್ ಐ ಆಮ್ ಬ್ಯಾಕ್ ವಿತ್ ಮೈ ಸೇಮ್ ಓಲ್ಡ್ ಸ್ಪಾಟ್ ವಿತ್ ಅ ಬುಕ್. ಸೊ ನೆನೆ ಒಂದು 10 ಪೇಜಸ್ ಮೇಲೆ ಓದಿದೆ. ಸೊ ಇವತ್ತು ಐ ವಾಂಟ್ ಟು ಕಂಟಿನ್ಯೂ. ಡನ್ ವಿತ್ ರೀಡಿಂಗ್. 10:30 ಇವಾಗ ಟೈಮು. ಸೊ 9:30 ಒಳಗಡೆ ಊಟ ಮಾಡಿ 9 o'clock ಹಾಗೆ ಊಟ ಸ್ಟಾರ್ಟ್ ಮಾಡಿ 9:30ಗೆ ಬಂದು ಹಿಂಗೆ ಬಾಲ್ಕನಿಲಿ ಕೂತ್ಕೊಂಡು ಬುಕ್ ಓದಿ 10:30ಗೆ ಹೋಗಿ ಅಲ್ಲಿ ಗೋ ಟು ಮೈ ಬೆಡ್. ಬಟ್ ನಾನೇನು ಮಲ್ಕೊಬಿಡಲ್ಲ, ಒಂದು ಅರ್ಧ ಗಂಟೆ ಮೊಬೈಲ್ ಸ್ಕ್ರೋಲ್ ಮಾಡಿಕೊಂಡು 11:30ಗೆ ಅಲ್ಲಿ ಗೋ ಟು ಸ್ಲೀಪ್. ಆ್ಯಂಡ್ ಟುಮಾರೋ ಅರ್ಲಿ ಮಾರ್ನಿಂಗಿಂದ ಮತ್ತೆ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಆಗುತ್ತೆ. ಟುಮಾರೋ ಐ ಆಮ್ ಥಿಂಕಿಂಗ್ ಟು ಪ್ರಿಪೇರ್ ವಾಂಗಿ ಬಾತ್. ಅರ್ಲಿ ಮಾರ್ನಿಂಗೇ ಮಾಡಬೇಕು ಬಿಕಾಸ್ ಎವ್ರಿ ಒನ್ ವಿಲ್ ಗೋ ಫಾರ್ ಆಫೀಸ್ ಆ್ಯಂಡ್ ಆಲ್ ದ್ಯಾಟ್. ಎಷ್ಟು ಕೋಲ್ಡ್ ಇದೆ ಅಂದರೆ ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ. ಬಟ್ ನೋಡೋಣ 7 o'clock ಬೇಗ ಎದ್ದು ಬೇಗ ವಾಂಗಿಬಾತ್ ಪ್ರಿಪೇರ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಮಲ್ಕೋತೀನಿ ಕಣಮ್ಮ, ನಾನು ಡಿಸ್ಟರ್ಬ್ ಮಾಡಬೇಡಿ ಅಂತ ಆಲ್ರೆಡಿಗೆ ಹೇಳ್ಬಿಟ್ಟಿದ್ದೀನಿ. ಐ ಆಮ್ ಗೋನಾ ಎಂಡ್ ದಿಸ್ ವಿಡಿಯೋ ಹಿಯರ್ ಇಟ್ ಸೆಲ್ಫ್. ಐ ನೋ ಇಟ್ಸ್ ಅ ರ್ಯಾಂಡಮ್ ಸಾರ್ಟ್ ಆಫ್ ವಿಡಿಯೋ, ಬಟ್ ಎಂಡ್ ಮಾಡೋಣ ಅಂತ ಅನಿಸ್ತು. ಬೇಕಾದ್ರೆ ನಾಳೆ ನಾಡಿದ್ದು ಮತ್ತೆ ಹೊಸದಾಗಿ like new video start ಮಾಡೋಣ. but let me end this video here itself. I know it's such a random video like me coming back to Bangalore ಆ ಥರ ಡೈಲಿ ವ್ಲಾಗ್ಸ್ ಥರ ಇದು. I'm gonna end this video here itself. If you like this video, please give a big thumbs up, like the video, share the video and subscribe to my channel. Until we meet next time, love you guys, miss you, take care, bye, see you all in my next video.